ಇದರಿಂದಾಗಿ ಆರ್ ಎಸ್ ಎಸ್ಗಂತೂ ತಲೆ ತಗ್ಗಿಸುವಂಥ ಕೆಲಸ ಆಗಿಬಿಟ್ಟದು ಅಂತೇಳಿ. ಯಾಕಂದ್ರೆ ವಿಶ್ವ ಹಿಂದೂ ಪರಿಷತ್ ಆರ್ ಎಸ್ ಎಸ್ ಗರಡಿಯಲ್ಲಿ ಬೆಳೆದಂಥವ್ರು ಇವ್ರ ಮೇಲೆ ವಿಶ್ವಾಸಿಟ್ಟ ವಿಶೇಷವಾಗಿ ಆರ್ ಎಸ್ ಎಸ್ ರಾಮ ಮಂದಿರ ಕಟ್ಟುವಲ್ಲಿ ಇವರು ದೊಡ್ಡ ಕೆಲಸ ಮಾಡಿದ್ದಾರೆ, ಇಲ್ಲಂತಲ್ಲ. ಬನ್ಸಾಲ್ ಅವರು ಅಥವಾ ಅವ್ರ ಜೊತೆಗಾರರು ಕರಸೇವಕರು ಇವರು ಎಲ್ಲನೂ. ಆದರೆ ಇವತ್ತು ರಾಮನ ಹಣವನ್ನು ಅತಿಯಾಗಿ ಹೊಡೆದವರು ಇವರು ಅನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಹೀಗಾಗಿ ಇಡೀ ರಾಜ್ಯ ತುಂಬ ಅಷ್ಟಲ್ಲ, ದೇಶ ತುಂಬ, ವಿಶ್ವ ತುಂಬ ಏನಪ್ಪ ದೇವರ ಹಣವನ್ನು ಕದಿಯುವಂಥವ್ರು ಇದ್ದಲ್ಲ ಭೂಮಿ ಮೇಲೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಈಗಾಗಲೇ ನೀವು ನೋಡಿ ಬಿಟ್ಟಿದ್ರಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಕೇಜ್ರಿವಾಲ್ ಆಮ್ ಆದ್ಮಿ ಪಕ್ಷದ ಅರವಿಂದ್ ಕೇಜ್ರಿವಾಲ್ರಂತೆ ನೇರವಾಗಿ ಸ್ಪಷ್ಟವಾಗಿ ಇವರು ರಾಮದ್ರೋಹಿಗಳು, ಇವರು ರಾಮನ ಹೆಸರು ಹೇಳಿಕೊಂಡು ದಂಧೆ ಮಾಡುವವರು, ಇಲೆಕ್ಷನ್ಗೆ ಹೋಗಿ ಆಯ್ಕೆ ಆಗುವವರು, ಅಧಿಕಾರ ಹಿಡಿಯುವವರು, ಅಧಿಕಾರಕ್ಕಾಗಿ ರಾಮನಾಮನ ಬೆಳೆಸಿದರು. ಇವತ್ತು ಅದೇ ರಾಮನ ಹಣವನ್ನು ಲೂಟಿಕೋರಿ ಇವರೇ ಅನ್ನುವಷ್ಟು ಮಟ್ಟಿಗೆ ಇವರು ದೇವರನ್ನು ನಂಬುವವರಲ್ಲ, ಕೇವಲ ಅಧಿಕಾರಕ್ಕಾಗಿ ರಾಮನ ದುರುಪಯೋಗ ಮಾಡಿಕೊಂಡ್ರು ಅನ್ನೋಷ್ಟು ಮಟ್ಟಿಗೆ ಟೀಕೆ ಮಾಡ್ತಾ ಇದ್ದಾರೆ, ವಿಸ್ಫೋಟಕವಾಗಿ ಮಾತಾಡ್ತಾ ಇದ್ದಾರೆ. ಹೀಗಾಗಿ ಇದು ಇಡೀ ದೇಶ ತುಂಬ, ಅದರಲ್ಲೂ ಮುಖ್ಯವಾಗಿ ಈಗ ಏನು ಇವರು ಟ್ರಸ್ಟದಲ್ಲಿ 15 ಜನರಲ್ಲಿ 12 ಜನ ಇದ್ದಾರಲ್ಲ, ಅವರೆಲ್ಲರೂ ಕೇಂದ್ರ ಸರ್ಕಾರದ ನೇಮಣಿಕೆ ಆದಂಥವ್ರು, ನೇಮಿಸಲ್ಪಟ್ಟಂಥವ್ರು. ಹೀಗಾಗಿ ಈ ಜನರ ಜೊತೆಗೆ ಅಲ್ಲಿಯ ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿ ಅಷ್ಟೊಂದು ಒಳ್ಳೆಯ ಸಂಬಂಧ ಇಲ್ಲ ಅಂತ ಕೇಳಿ ಬರ್ತಾ ಇದೆ. ಅವ್ರಿಗೆ ಇದು ಬೆಳ್ಳಿ ಅನ್ನೋಂಥ ಉದ್ದೇಶದ ಅನ್ನೋಂಥ ಮಾತುಗಳನ್ನು ಸಹಿತ ಭಾಳ ಜನ ರಾಜಕೀಯ ತಜ್ಞರು ಮಾತಾಡ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲೇ ಸೂಕ್ಷ್ಮವಾಗಿ ನಮ್ಮ ಮೋದಿ ವರ್ಸಸ್ ಖರ್ಗೆ ನಮ್ಮ ಈ ಆದಿತ್ಯನಾಥ್ ಯೋಗಿ ಅವ್ರ ಮಧ್ಯದಲ್ಲೇ ರಾಜಕೀಯ ತಿಕ್ಕಾಡಿದ್ದಾವ. ನೆಕ್ಸ್ಟ್ PM ಇವರು ಅನ್ನುವಂಥ ಮಾತುಗಳು, ಯಾರೋ ಯೋಗಿ ಅನ್ನೋಂಥ ಮಾತಿರೋದ್ರಿಂದಾಗೆ ಅಲ್ಲೇ ಅಮಿತ್ ಶಾ ಮತ್ತು ಯೋಗಿ ಅವ್ರ ಮಧ್ಯೆ ತಿಕ್ಕಾಡಿರೋದ್ರಿಂದಾಗೆ ಇದನ್ನು ಇನ್ನಷ್ಟು ದೊಡ್ಡ ಮಾಡಿ ಬೆಳೆಸಬೇಕು ಅನ್ನೋಂಥ ಮಾತುಗಳು ಇಲ್ಲೇ ರಾಜ್ಯ ಸರ್ಕಾರದಿಂದ ನಡೀತಾ ಇದ್ದಾವೆ ಅನ್ನೋದು ಮಾತುಗಳು ಕೇಳಿ ಬರ್ತದೆ. ಎಷ್ಟು ಮಟ್ಟಿಗೆ ಸತ್ಯ ಗೊತ್ತಿಲ್ಲ. ಬಟ್ ಇವರು ಮಾತ್ರ 3 ಜನ ಇವರೆಲ್ಲರೂ RSSದ ಪ್ರಾಡಕ್ಟ್, RSS